కర్ణాటక ముఖ్యమంత్రి సిద్ధరామయ్య మీడియాతో మాట్లాడుతున్నారు. ఇప్పుడు లైవ్ చూద్దాం. ಅದರ ಜೊತೆಗೆ ನಿನ್ನೆ ಕಾವೇರಿ ಸೂಪರ್ವೈಸರಿ ಕಮಿಟಿ ಮೀಟಿಂಗ್ ಕೂಡ ಇತ್ತು. ಆ ಮೀಟಿಂಗ್ನಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ ಎಸ್ ಎ ಮೆಂಬರ್ ಆಫ್ ದಿ ಸೂಪರ್ವೈಸರಿ ಕಮಿಟಿ ಅವರು ಕೂಡ ಅದರಲ್ಲಿ ಅಟೆಂಡ್ ಮಾಡಿದ್ರು. ಬಿಕಾಸ್ ಎಲ್ಲ ರಾಜ್ಯದ ಚೀಫ್ ಸೆಕ್ರೆಟರಿಗಳು ಅದರ ಸದಸ್ಯರುಗಳಿರ್ತಾರೆ ಸೂಪರ್ವೈಸರಿ ಕಮಿಟಿನಲ್ಲಿ. ಎಲ್ಲ ರಾಜ್ಯದ 4 ರಾಜ್ಯದ್ದು, ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿ 4 ರಾಜ್ಯದ ಚೀಫ್ ಸೆಕ್ರೆಟರಿಗಳು ಅದರ ಸದಸ್ಯರಿರ್ತಾರೆ. ಚೇರ್ಮನ್ ಆಫ್ ದಿ ಸೆಂಟ್ರಲ್ ವಾಟರ್ ಕಮಿಷನ್ ಅವರೊಬ್ಬರು ಮೆಂಬರ್ ಇರ್ತಾರೆ. ಮತ್ತು ಚೀಫ್ ಇಂಜಿನಿಯರ್ ಆಫ್ ದಿ ಸೆಂಟ್ರಲ್ ವಾಟರ್ ರಿಸೋರ್ಸಸ್ ಅವರು ಮೆಂಬರ್ ಸೆಕ್ರೆಟರಿ ಇರ್ತಾರೆ. ದಿ ಸೆಕ್ರೆಟರಿ ವಾಟರ್ ರಿಸೋರ್ಸಸ್ ಗವರ್ಮೆಂಟ್ ಆಫ್ ಇಂಡಿಯಾ ಅವರು ಚೇರ್ಮನ್ ಇರ್ತಾರೆ ಸೂಪರ್ವೈಸರಿ ಕಮಿಟಿಗೆ. ಅವರು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮೀಟಿಂಗ್ ಕಂಡಕ್ಟ್ ಮಾಡಿದ್ರು ನಿನ್ನೆ. ಸೊ ಇದು ಒಂದು. ಎಲ್ಲ ವಿಚಾರಗಳ ಬಗ್ಗೆ ಏನೇನು ನಡೆದಿದೆ ಇಲ್ಲಿವರೆಗೆ, ಅದರ ಜೊತೆಗೆ ನಿನ್ನೆ ಏನು ಬೆಂಗಳೂರಿನಲ್ಲಿ ಕೆಲವು ತಿಳಿಗೇಡಿಗಳು ಬಸ್ಗಳಿಗೆ ಬೆಂಕಿ ಹಾಕಿದ್ರು, ಅದ್ರ ಬಗ್ಗೆನೂ ಕೂಡ ಕಾನೂನು ಸುವ್ಯವಸ್ಥೆ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೀವಿ. ಅವರು ಕೆಲವು ಸಲಹೆಗಳನ್ನ ಸೂಚನೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇವತ್ತು ತುರ್ತು ಸಚಿವ ಸಂಪುಟದ ಸಭೆಯೂ ಕೂಡ ನಡೆಸಿದ್ದೇವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ತುರ್ತು ಸಚಿವ ಸಂಪುಟದ ಸಭೆಯನ್ನ ನಾವು ನಡೆಸಿದ್ದೇವೆ. ನಮಗೆ ಕಾವೇರಿ ನೀರಿನ ಹಂಚಿಕೆಯಲ್ಲಿ ಮೊದಲಿನಿಂದ ಕೂಡ ಅನ್ಯಾಯ ಆಗ್ತಾ ಬಂದಿದೆ. ಐದನೇ ತಾರೀಕು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದವರು ಕೊಟ್ಟಂತ ಆದೇಶ ನಮಗೆ ಅತ್ಯಂತ ಕ್ಲಿಷ್ಟವಾದಂಥ ಆದೇಶ ನಮ್ಮ ರಾಜ್ಯದಕ್ಕೆ. ಅದರ ಜೊತೆಗೆ ನಿನ್ನೆ ಕೊಟ್ಟಂತ ಆದೇಶ ಇನ್ನೂ ನಾವು ಅದನ್ನ ಪಾಲನೆ ಮಾಡಲಿಕ್ಕೆ ಅಸಾಧ್ಯವಾದಂಥ ರೀತಿಯಲ್ಲಿರ್ತಕ್ಕಂಥ ಆದೇಶ ಆಗಿದೆ. ನಮ್ಮ ಸಂವಿಧಾನದಲ್ಲಿ ನಾವು ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಪಿಕೊಂಡಿದ್ದೇವೆ. ಮತ್ತೆ 3 ಸ್ವತಂತ್ರವಾಗಿ ಕೆಲಸ ಮಾಡತಕ್ಕಂಥ ಅಂಗಗಳನ್ನು ಒಪ್ಪಿಕೊಂಡಿದ್ದೇವೆ: ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ. ಇವು ಪರಸ್ಪರ ಸ್ವತಂತ್ರವಾಗಿ ಕೆಲಸ ಮಾಡಬೇಕು, ಮತ್ತೆ ಒಂದಕ್ಕೊಂದು ಪೂರಕವಾಗಿ ಕೂಡ ಕೆಲಸ ಮಾಡಬೇಕಾಗ್ತದೆ. ನಿನ್ನೆ 5ನೇ ತಾರೀಕು ಕೊಟ್ಟಂತ ಆದೇಶದಲ್ಲಿ న్యూస్ బులెటిన్లో ఇప్పుడు షార్ట్ బ్రేక్ తీసుకుందాం.